ರಾಜೀನಾಮೆಗೆ ಬಸವರಾಜ ಹೊರಟ್ಟಿಯವರು ಒಪ್ಪಿಗೆ. ಆಮೇಲೆ ಬೇರೆಯವರು ನಿಮ್ಮ ಪಕ್ಷದವರು ತಾವೆಲ್ಲರೂ ಸಹ ಬೆದರಿಕೆ ಹಾಕಿ ರಾಜೀನಾಮೆ. ನಮ್ಮ ಹತ್ರ ಏನು ಇಡಿ ಇದೆಯಾ, CBI ಇದೆಯಾ, IT ಇದೆಯಾ? ಅವ್ರ ಮೂಲಕ ಬೆದರಿಸ್ಬಿಟ್ಟು ರಾಜೀನಾಮೆ ತಗೊಳ್ಳೋಕ್ಕೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂಖ್ಯಾಬಲ ಇದೆ. ಅದರ ಮೇಲೆ ನಾವು ಆಗಲಿ ಚುನಾವಣೆ ಸದನದ ಚಿಂತಕರ ಚಾವಡಿಯ ಒಂದು ಘನತೆ ಗೌರವವನ್ನು ಕಾಪಾಡಬೇಕು ಅಂತೇಳಿ ಒಂದೇ ಒಂದು ವಿಚಾರದಲ್ಲಿ ನಾವು ಅಷ್ಟು ನಿಧಾನವಾಗಿ ಹೋಗಿರ್ತಕ್ಕಂಥದ್ದು. ಅದನ್ನ ಅವ್ರು ರಾಜೀನಾಮೆ ಕೊಟ್ಟಿರೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಅವ್ರು ಹೇಳಿದಕ್ಕೋಸ್ಕರ ನಾವೆಲ್ಲರೂ ಸಹ ಹೋಗಿ ಅವ್ರ ಮೇಲೆ ಅಪಾರ ಗೌರವದಿಂದ ನಾವು ಹೋಗಿ ಹೇಳಿದ್ದೇವೆ ವಿನಃ ಅದರಲ್ಲಿ ಯಾವುದೇ ರೀತಿಯ ಅಗೌರವ ಆಗಲಿ, ಅವರ ಸ್ಥಾನಕ್ಕಾಗಲಿ ಅಗೌರವ ಆಗಲಿ, ಅವರ ವಯಸ್ಸಿಗಾಗಲಿ ಅಗೌರವವನ್ನು ಯಾರೂ ಸಹ ತೋರಿಸಲಿಲ್ಲ. ಹಾಗೇನಾದಿದ್ರೆ ನಾವು ನೇರವಾಗಿ ಮಾತಾಡೋ ಜನ, ಬೇರೆಯವ್ರು ಮಾತಾಡ್ತಾರಲ್ಲ ಗೊತ್ತಿಲ್ಲ, ನಾನಂತೂ ನೇರವಾಗಿ ಮಾತಾಡೋನು, ನೇರವಾಗಿ ಹೇಳ್ತಾ ಇದ್ವಿ ನಾವು. ಆದ್ರಿಂದ ಇದಕ್ಕೆ ದಯವಿಟ್ಟು ತೆರೆ ಎಳೀರಿ. ಯಾರೂ ಸಹ ನಿಮ್ಗೆ ಅದೊಂದು ಟೆಸ್ಟ್ ಬಂದ್ಬಿಟ್ಟಿದೆ, ಗುಂಡಾಗಿರಿ, ದಾದಾಗಿರಿ, ಏನು ಇವೆಲ್ಲ. ಅದು ಈ ಒಂದು ಸ್ಥಾನದಲ್ಲಿ ಕೂತ್ರೆ ನಾವು ಮಾಡೋಕ್ಕಾಗುತ್ತಾ? ಮತ್ತೆ ನಮ್ಮ CT ರವಿಯವರು ಸಲೀಂ ಅಹಮದ್ ಅವ್ರಿಗೆ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವ್ರ ಕಡೆ ಜಾಸ್ತಿ ಅವಕಾಶಗಳನ್ನ ಕೊಡಿ ಅಂತ. ನಾನೂ ಸಹ ಸಲೀಂ ಅಹಮದ್ ಸಾಹೇಬ್ರೆ ಸಂಪೂರ್ಣವಾಗಿ ವಿರೋಧ ಪಕ್ಷದವರು ನಮ್ಮ ತಪ್ಪು ಒಪ್ಪುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ಅವಾಗ್ಲಿಂದ ಅಲ್ಲೇ ಆ ಕಡೆ ನೋಡ್ತಾ ಇದ್ದೀನಿ ನಾನು. ನೀವು ನಮ್ಮ ಕಡೆ ನೋಡದೇ ಬಿಟ್ಬಿಟ್ರಿ ಈಗಲೇ ಶುರು ಮಾಡಿ. ಆವಾಗಿಂದ ಕೇಳಿ ಅವ್ರಿಗೆ ಎಲ್ಲ ಕಡೆ ನೋಡಲೇ ನಾನು. 45 ವರ್ಷದಿಂದ ಅವ್ರನ್ನೆಲ್ಲರನ್ನೂ ನೋಡಿದ್ದೀನಿ. ನಮ್ಮನ್ನ ಅದಕ್ಕೆ ಆವಾಗ್ಲಿಂದ ಇಲ್ಲೇ ಸಭಾಧ್ಯಕ್ಷರೇ ನೀವು ನೋಡಿ, ನಾವು ಇನ್ನೂ 2 ಗಂಟೆ ಆಗಿಲ್ಲ, ಈಗಲೇ ನಮ್ಮನ್ನು ಮರ್ತೋಗ್ಬಿಟ್ರಿ ನೀವು. ಹಿಂಗಾದ್ರೆ ಹಿಂಗೆ ಅಧಿಕಾರ ಅನ್ನೋದು ಏನೇನು ಮಾಡುತ್ತೆ ನೋಡಿ, ನಮ್ಮವ್ರನ್ನೇ ಮರ್ತೋಗಿಸ್ಬಿಡ್ತೀರಿ. ನಿಜ, CT ರವಿ ಅವರು ಕೆಲವು ಸಂದರ್ಭದಲ್ಲಿ ಮಾತಾಡಿದಾಗ ಬಹಳ ಸಾಂದರ್ಭಿಕವಾಗಿ ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಸಂಪೂರ್ಣವಾಗಿ ಅವಕಾಶ ಕೊಡಿ. ಲೋಕಸಭೆಯಲ್ಲಿ ಆಗ್ತಾ ಇದೆಯಲ್ಲ, ವಿರೋಧ ಪಕ್ಷದವ್ರು ಮಾತಾಡುವಾಗ ಮೈಕ್ ಆಫ್ ಮಾಡೋದು, ಅದು ಮಾತ್ರ ಮಾಡಕ್ ಹೋಗ್ಬಿಡಿ. ಯಾವತ್ತೂ ಮಾಡಬೇಡಿ, ಮೈಕ್ ಆಫ್ ಮಾಡೋ ಕೆಲಸ ಮಾಡಬೇಡಿ. ಚರ್ಚೆ ಬಂದಾಗ ಚರ್ಚೆಗೆ ಬಂದಾಗ ಆಫ್ ಆಗಿದೆಯೋ ಗೊತ್ತಿಲ್ಲ, ನಿಮ್ ನಾಯಕರಿಗೆ ಅದು ಗೊತ್ತಾಗಿಲ್ಲ. ನಾನು ಪಾರ್ಲಿಮೆಂಟಲ್ಲಿ 19 ವರ್ಷ ಇದ್ದವನು. ಆದ್ರಿಂದ ಅದಕ್ಕೆ ನಾವು ಅಂತ ಟ್ರೈನಿಂಗ್ ಎಲ್ಲ ಕೊಡಲ್ಲ. ನಾನು ಟ್ರೈನಿಂಗ್ ತಗೊಂಡಿರೋದು ಬೆಂಗಳೂರು ಯೂನಿವರ್ಸಿಟಿ ಮತ್ತು ಫುಟ್ಪಾತ್ ಅಲ್ಲಿ, ನಾಗ್ಪುರ್ ಯೂನಿವರ್ಸಿಟಿಲಿ ಅಲ್ಲ. ಸೊ ಅಲ್ಲ, ಮೈಕ್ ಆಫ್ ಮಾಡಿರೋದ್ರ ಬಗ್ಗೆ ಆರಿದ್ದಾಗ್ಲೂ ಆಫ್ ಆಗಿದೆ ಅಂತ ರಾಹುಲ್ ಗಾಂಧಿ ಬಗ್ಗೆ ಬಂದೆ ಅದಕ್ಕೆ ಉತ್ತರ ಕೊಡಲ್ಲ. ಟೆಲಿಪ್ರಾಂಪ್ಟರ್ದು ಟ್ರೈನಿಂಗ್ ತಗೊಂಡಿಲ್ಲ. ಈಗ ಟೆಲಿಪ್ರಾಂಪ್ಟರ್ದು ಟ್ರೈನಿಂಗ್ ತಗೊಂಡಿಲ್ಲ. ಈಗ ಸಭಾಧ್ಯಕ್ಷರೇ, ಯಾಕಂದ್ರೆ ಈಗ ಜನ್ಸಿ ನಮ್ದೆಲ್ಲ ಆಗೋಯ್ತು. ಜನ್ಸಿ ನೆಕ್ಸ್ಟ್ ಜನರೇಷನ್ ಬರ್ತಾ ಇದೆ. ಹರಿಪ್ರಸಾದ್ ಸರ್, ನಾಗ್ಪುರ ಅಂತ ಹೇಳಿದ್ರಿ. ನಾಗ್ಪುರದಿಂದ ಟ್ರೈನ್ಡ್ ಆಗಿರುವಂತವ್ರು 2 ಪ್ರಧಾನಮಂತ್ರಿ ಜಗತ್ತಿಗೆ ಕೀರ್ತಿ ತಂದಿದ್ದಾರೆ. ಭಾರತದ ಬಗ್ಗೆ ಜಗತ್ತಿಗೆ ಕೀರ್ತಿ ತಂದಿದ್ದಾರೆ. ಕೀರ್ತಿಯಿಂದ ಈಗ ಹೊಗಳಿದ್ದಾರೆ. ನೋಡಿದ್ದೀವಿ, ಇಡೀ ಜಗತ್ತ. ನಾಗ್ಪುರದಿಂದ ಟ್ರೈನ್ಡ್ ಆಗಿರುವಂತ 2 ಪ್ರೈಮ್ ಮಿನಿಸ್ಟರ್ಸ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ. ಬಂದೆ ಆಯ್ತು. ಹೊಗಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಇಲ್ಲ, ಉದ್ಯೋಗ ಕೊಡಕ್ಕಾಗಿಲ್ಲ ಯುವಕರಿಗೆ. ನಾನು ಉತ್ತರ ಕೊಡ್ತೀನಿ. ಸಭಾಪತಿಗಳು ಅವ್ರು ಯಾರು? ಮುಖ್ಯಮಂತ್ರಿಗಳು ಯಾರೋ ಹೊಸಬರು ಪರಿಚಯ ಮಾಡಿಸ್ತಾರೆ ಅವ್ರಿಗೆ. ಚಿಂತೆ ಮತ್ತೆ ಮಾಡಿಸ್ಬಿಡಿ, ಅವ್ರು ಯಾರು ಗೊತ್ತಾಗ್ಬಿಡ್ಲಿ. ರವಿ ಅವರೇ 2 ಪ್ರಪಂಚಕ್ಕೆ ನಾಗ್ಪುರ್ ಯೂನಿವರ್ಸಿಟಿಯಿಂದ ಒಳ್ಳೆ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ರಿ ಅಂದ್ರಲ್ಲ. ಕೀರ್ತಿ ಅಪಕೀರ್ತಿ ಅನ್ನೋದು